ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ನಿರ್ದೇಶನದ 45 ಚಿತ್ರದ ಅದ್ಭುತ ಹಾಡುಗಳು ರಿಲೀಸ್ ಆಗಿದೆ. ಜಯ ಪರಮೇಶ್ವರ. ಗಾಯಕ ವಿಜಯ್ ಪ್ರಕಾಶ್ ಇಲ್ಲಿ ಶಿವನ ಧ್ಯಾನಿಸಿ ಹಾಡಿದಂತೆ ಇದೆ. ವಿಜುವಲ್ಸ್ ಟ್ರೀಟ್ ಕೂಡ ಚೆನ್ನಾಗಿದೆ. ಅದನ್ನ ನೋಡ್ತಾ ಹೋದ್ರೆ ಶಿವನ ಅಷ್ಟು ಕಥನ ವಿಭಿನ್ನ ಅನ್ನುವ ಕೂಡ ಇಲ್ಲಿ ಕಾಣಿಸುತ್ತೆ. ಶಿವಂ ಶಿವಂ ಸನಾತನಂ ಹಾಡನ್ನ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಮತ್ತೆ ಬೇರೆ ಹಾಡು ಬರೆಯುವಾಗ ಅದೇನೋ ನಮ್ಮನ್ನು ಡಿಸ್ಟರ್ಬ್ ಮಾಡುತ್ತೆ ಅಂತ, ಬಟ್ ನಾನು ಕೇಳಿ ಆ ಹಾಡು ಕಳಿಸಿ ಅರ್ಜುನ್, ಹಾಡು ಕಳಿಸಿ ಅಂಥೇಳಿ ಕಳಿಸ್ಕೊಂಡು ಕೇಳಿ ಎಂಜಾಯ್ ಮಾಡಿದಂಥ ಹಾಡು 45 ಸಿನಿಮಾ ಹಾಡು. ಹಾಗಾಗಿ ಸಿನಿಮಾದ ಮ್ಯೂಸಿಕ್ ಜೊತೆಗೆ ನಿರ್ದೇಶನದ ಜೊತೆಗೆ ಇಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊತ್ತಿರುವಂಥ ಅರ್ಜುನ್ಗೆ ವಿಶೇಷವಾಗಿ ಒಳ್ಳೆಯದಾಗಲಿ. ಅರ್ಜುನ್ ಜನ್ಯ ಸಂಗೀತದಲ್ಲಿ ಇದು ಬೇರೆ ಲೆವೆಲ್ಗೆ ಹೋಗಿದೆ. ಹಾಗೆ ಶಿವನ ಹಾಡನ್ನ ಅರ್ಜುನ್ ಜನ್ಯ ತಮ್ಮ ಚಿತ್ರಕ್ಕೆ ವಿಜಯ್ ಪ್ರಕಾಶ್ ಅವರಿಂದಲೇ ಹಾಡಿಸಿದ್ದಾರೆ ಅನಿಸುತ್ತಿದೆ. ಹಾಡಿದ ಹಾಡು ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನನಗ್ಯಾಕೋ ಒಂದು ರೀತಿ ಮನಸ್ಸಲ್ಲೊಂದು ಆಸೆ, ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು. ಇದು ಯಾಕಂದ್ರೆ ಈ ಹಾಡಿನಲ್ಲಿ ಅಂಥ ಒಂದು ಶಕ್ತಿ ಇದೆ. 45 ಚಿತ್ರದಲ್ಲಿ ಇರುವಂತಹ ಶಿವನ ಹಾಡು ವಿಶೇಷವಾಗಿಯೇ ಇದೆ. ಒಳ್ಳೆ ಗ್ರಾಫಿಕ್ಸ್ ಟಚ್ ಕೂಡ ಇಲ್ಲಿ ಇದೆ. ಪ್ರತಿ ದೃಶ್ಯವೂ ಕೂಡ ಶಿವನ ಒಟ್ಟು ಕಥನವನ್ನ ಸಂಪೂರ್ಣವಾಗಿ ಹೇಳುತ್ತದೆ. ಹಾಯ್ ಹಲೋ ನಮಸ್ಕಾರ, ಸ್ಪೀಡ್ ಫಿಲ್ಮಿ ಸುದ್ದಿಗೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ನಿರ್ದೇಶನದ 45 ಚಿತ್ರದ ಅದ್ಭುತ ಹಾಡುಗಳು ರಿಲೀಸ್ ಆಗಿದೆ. ಗಾಯಕ ವಿಜಯ್ ಪ್ರಕಾಶ್ ಇಲ್ಲಿ ಶಿವನ ಧ್ಯಾನಿಸಿ ಹಾಡಿದಂತೆ ಇದೆ. ಯಾಕಂದ್ರೆ ತುಂಬಾನೇ ಆಳಕ್ಕೆ ಹೋಗಿಯೇ ಹಾಡಿದಂತೂ ಕೂಡ ಇಲ್ಲಿ ನೋಡ್ಬೋದು ನಾವು. ಹಾಗೆ ಇದನ್ನ ಆತ್ಮದ ಹಾಡು ಅಂತಾನೆ ಹೇಳಿಕೊಂಡಿದ್ದಾರೆ. ವಿಜುವಲ್ಸ್ ಟ್ರೀಟ್ ಕೂಡ ಚೆನ್ನಾಗಿದೆ. ಅದನ್ನ ನೋಡ್ತಾ ಹೋದ್ರೆ ಶಿವನ ಅಷ್ಟು ಕಥನ ವಿಭಿನ್ನ ಅನ್ನುವ ಕೂಡ ಇಲ್ಲಿ ಕಾಣಿಸುತ್ತೆ. ನೋಡಿ, ಆ ರೀತಿ ಹಾಡನ್ನೇ ಅರ್ಜುನ್ ಜನ್ಯ ಈ ಚಿತ್ರಕ್ಕೆ ಡಿಸೈನ್ ಕೂಡ ಮಾಡಿದ್ದಾರೆ. ಶಿವಂ ಶಿವಂ ಸನಾತನಂ ಹಾಡನ್ನ ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿದ್ದಾರೆ. ಅರ್ಜುನ್ ಜನ್ಯ ಸಂಗೀತದಲ್ಲಿ ಇದು ಬೇರೆ ಲೆವೆಲ್ಗೆ ಹೋಗಿದೆ. ಅದರಲ್ಲೂ ಕೂಡ ವಿಜಯ್ ಪ್ರಕಾಶ್ ಹಾಡಿದ್ರೆ ಇದರ ಲೆಕ್ಕವೇ ಬೇರೆ ಇರುತ್ತೆ ಬಿಡಿ. ಕಾರಣ, ವಿಜಯ್ ಪ್ರಕಾಶ್ ಈ ಹಿಂದೆ ತಮಿಳಿನ ನಾನ್ ಕಡೂಳ್ ಚಿತ್ರದಲ್ಲಿ ವಿಜಯ್ ಪ್ರಕಾಶ್ ಅವರು ಶಿವನ ಹಾಡನ್ನ ಹಾಡಿದ್ದಾರೆ. ಹಾಗೆ ಶಿವನ ಹಾಡನ್ನ ಅರ್ಜುನ್ ಜನ್ಯ ತಮ್ಮ ಚಿತ್ರಕ್ಕೆ ವಿಜಯ್ ಪ್ರಕಾಶ್ ಅವರಿಂದಲೇ ಹಾಡಿಸಿದ್ದಾರೆ ಅನಿಸುತ್ತಿದೆ. ಹಾಗೆ ಹಾಡನ್ನ ಕೇಳಿದಾಗ ಸೂಕ್ತ ಆಯ್ಕೆ ಅಂತಲೂ ಅನಿಸಿತ್ತು. ಆ ರೀತಿಯೇ ವಿಜಯ್ ಪ್ರಕಾಶ್ ಅವರು ಇಲ್ಲಿ ಹಾಡಿದ್ದಾರೆ. ಇದನ್ನ ನೋಡ್ತಾ ಹೋದ್ರೆ ಶಿವನ ಲೋಕದಲ್ಲಿಯೇ ಕಳೆದು ಹೋದಂತ ಭಾವನೆಯೂ ಕೂಡ ಮೂಡುತ್ತೆ. 45 ಚಿತ್ರದಲ್ಲಿ ಇರುವಂತಹ ಶಿವನ ಹಾಡು ವಿಶೇಷವಾಗಿಯೇ ಇದೆ. ಒಳ್ಳೆ ಗ್ರಾಫಿಕ್ಸ್ ಟಚ್ ಕೂಡ ಇಲ್ಲಿ ಇದೆ. ಈ ಒಂದು ಹಾಡಿಗೆ ಕ್ರಿಯೇಟಿವಿಟಿ ಮಾಡಿರುವಂತಹ ಶಿವನ ರೂಪದಲ್ಲಿ ಅದ್ಭುತವಾಗಿ ಅಂತೂ ಇಲ್ಲಿ ಮೂಡಿ ಬಂದಿದೆ. ಪ್ರತಿ ಎಕ್ಸ್ಪೋಸರ್ ಕೂಡ ಇಲ್ಲಿ ವಿಶೇಷವಾಗಿ ಅನುಭವವನ್ನ ಕೊಡುತ್ತೆ. ಪ್ರತಿ ದೃಶ್ಯವೂ ಕೂಡ ಶಿವನ ಒಟ್ಟು ಕಥನವನ್ನ ಸಂಪೂರ್ಣವಾಗಿ ಹೇಳುತ್ತದೆ. ಅಂತ ಈ ಹಾಡನ್ನ ಸಿನಿಮಾದಲ್ಲೂ ಕೂಡ ಇದೇ ರೀತಿಯೇ ಇರುತ್ತಿದೆಯಾ, ಅಥವಾ ಈ ಹಾಡಲ್ಲಿ ಒಂದ್ ಕಡೆ ಶಿವಣ್ಣ, ರಾಜ್ಬಿ ಶೆಟ್ಟಿ, ಉಪೇಂದ್ರ ಇವರ ಮೇಲೆ ಈ ಒಂದು ಹಾಡನ್ನ ಚಿತ್ರೀಕರಿಸಲಾಗಿದೆಯೋ, ಈ ಒಂದು ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇದೆ. ಹಾಗೆ ಈ ಒಂದು ಹಾಡನ್ನ ಅದ್ದೂರಿ ಕಾರ್ಯಕ್ರಮದಲ್ಲಿ ರಿಲೀಸ್ ಕೂಡ ಮಾಡಲಾಗಿರುವಂತದ್ದು. ಶಿವರಾಜ್ ಕುಮಾರ್ 45 ಚಿತ್ರದ ಸಾಂಗ್ ರಿಲೀಸ್ಗೆ ವಿಶೇಷವಾಗಿಯೇ ಬಂದಿದ್ರು. ಪಂಚೆ ಮತ್ತು ಶರ್ಟ್ ತೊಟ್ಟಿಕೊಂಡು ಅಷ್ಟೇ ಅಲ್ಲ, ಸ್ಪೆಷಲ್ ಆಗಿ ಕಾಣಿಸ್ಕೊಳ್ತಾ ಇದ್ರು. ಈ ಒಂದು ಸಿಂಪಲ್ ರೂಪದಲ್ಲಿ ಕಾಣಿಸಿಕೊಂಡ ಶಿವಣ್ಣ ನೃತ್ಯ ಕೂಡ ಒಂದಿಷ್ಟು ಮಾಡಿದ್ರು. ಇದು ಇಡೀ ಕಾರ್ಯಕ್ರಮಕ್ಕೆ ಒಂದು ವಿಭಿನ್ನ ಖದರನ್ನ ತಂದು ಕೊಟ್ಟಿತು. ಶಿವಂ ಶಿವಂ ಸನಾತನಂ ಚಿತ್ರದ ಹಾಡಿನ ಬಗ್ಗೆ ವಿಜಯ್ ಪ್ರಕಾಶ್ ಅವರು ಕೂಡ ಮಾತನಾಡಿ, ಶಿವಂ ಹಾಡು ಆತ್ಮದ ಹಾಡು ಅಂತಾನೆ ಒಂದು ಕಿಡುವ ಬಣ್ಣಿಸ್ತಾ ಇದೆ. ಸಿನಿಮಾ ಹಾಡಲ್ಲ, ಇದು ಒಂದು ಆತ್ಮದ ಹಾಡು, ಇದು ಜೀವನದ ಹಾಡು, ಜೀವದ ಹಾಡು. ಮತ್ತೆ ಅದರ ಹಿಂದೆ ಏನೋ ಒಂದು ಶಕ್ತಿ ಇರುತ್ತೆ, ಒಂದು ಪ್ರೇರಣೆ ಇರುತ್ತೆ. ಇಂಥ ಹಾಡುಗಳನ್ನು ಬರೀ ಮನರಂಜನೆಗೆ ಅಂತ ಯಾರು ಕೇಳಾರಲ್ಲ, ಆತ್ಮರಂಜನೆಗಾಗಿ ಕೇಳ್ತಾರೆ. ಅದನ್ನು ಕೇಳಿ ಯಾವುದೋ ಲೋಕಕ್ಕೆ ಪ್ರಯಾಣ ಮಾಡ್ತಾರೆ. ಆ ಲೋಕದಲ್ಲಿ ಏನೋ ನೆಮ್ಮದಿ ಪಡಿತಾರೆ, ಧೈರ್ಯವನ್ನು ಪಡಿತಾರೆ. ನೀವು ಹೇಳಿದ್ರಿ ಓಂ ಶಿವೋಹಂ ಅನ್ನೋ ಒಂದು ಸಾಂಗ್ ನಾನು ಇಳೆಯರಾಜ ಸರ್ಗೆ ಹಾಡಿದ ಹಾಡು. ಅದು ಕಾಶಿಯಲ್ಲಿ ವಿಶ್ವನಾಥನಿಗೆ ಅಭಿಷೇಕ ಮಾಡಬೇಕಾದ್ರೆ ಪ್ಲೇ ಮಾಡ್ತಾರೆ ಅಂತ ಕೇಳ್ಪಟ್ಟೆ. ನನಗ್ಯಾಕೋ ಒಂದು ರೀತಿ ಮನಸ್ಸಲ್ಲೊಂದು ಆಸೆ, ಅದು ಶಿವನಲ್ಲಿ ಈ ಹಾಡು ಕೂಡ ಆ ಒಂದು ಮಟ್ಟಕ್ಕೆ ತಲುಪಬೇಕು.
ಇದು ಯಾಕಂದರೆ ಈ ಹಾಡಿನಲ್ಲಿ ಅಂಥ ಒಂದು ಶಕ್ತಿ ಇದೆ. ಅದಕ್ಕೆ ಎರಡು ಬಹುಮುಖ್ಯ ಕಾರಣ. ಒಂದು, ನನಗೆ ಭಾಳ ಆತ್ಮೀಯರು, ಆದರೆ ನಾನು ಬಹಳ ಗೌರವಿಸುವಂತಹ ವ್ಯಕ್ತಿತ್ವ ಸಂಗೀತ ನಿರ್ದೇಶಕರಾದಂತಹ ಅರ್ಜುನ್ ಜನ್ಯ ಅವರು ಈ 45 ಸಿನಿಮಾ ಏನಿದೆ, ಇದು ಸುಮ್ಮನೆ ಒಂದು ಸಿನಿಮಾ ಅಂತ ಅವರು ಮಾಡ್ತಿಲ್ಲ. ಅವರ ಇಡೀ ಜೀವನದ ಒಂದು ಕನಸು ಇದು ಅನ್ನಿಸ್ತಾ ಇದೆ ನನಗೆ. ಯಾಕಂದರೆ 200 ಸಿನಿಮಾಗಳಿಗೆ ಸಂಗೀತ ಮಾಡಿರುವಂಥ ವ್ಯಕ್ತಿ. ಚಿತ್ರದ ಡೈರೆಕ್ಟರ್ ಅರ್ಜುನ್ ಜನ್ಯ ತಮ್ಮ ಚಿತ್ರದ ಬಗ್ಗೆ ಸಾಕಷ್ಟು ಮಾತನಾಡಿದರು. ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಏಕೈಕ ವ್ಯಕ್ತಿ ನಾಗೇಂದ್ರ ಪ್ರಸಾದ್ ಸರ್. ಬರೀ ಈ ಥರ ಹಾಡುಗಳಲ್ಲ, ಎಲ್ಲ ಹಾಡುಗಳು. ಬಟ್ ಈ ಥರದ ಒಂದು ಹಾಡನ್ನು ಬರೆಯೋಕ್ಕೆ ಯಾವ ಕಂಪೋಸರ್ಗೂ ಇನ್ನೊಂದು ಹೆಸರು ತಲೆಗೆ ಹುಟ್ಟೋದಿಲ್ಲ ಮೇಡಮ್. ಅದು ನಮ್ಮ ಸೌಭಾಗ್ಯ. ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು, ಅವ್ರಿಗೆ ಕನ್ನಡದ ಮೇಲಿರೋಂಥ ಹೆಮ್ಮೆ, ಕನ್ನಡ ಸಾಹಿತ್ಯ ಮೇಲಿರೋಂಥ ರೆಸ್ಪೆಕ್ಟು, ಅವರಿಂದ ತುಂಬ ಕಲಿತಾನೆ ಇರ್ತೀನಿ. ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಆ್ಯಂಡ್ ಪ್ರೊಡ್ಯೂಸರ್ ಸರ್ ಅವ್ರು ಹೇಳಿದ್ರು ಒಳ್ಳೆ ಡೈರೆಕ್ಟ್ರ್ ಅಂತ. ನಾನು ಎಷ್ಟು ಒಳ್ಳೆ ಡೈರೆಕ್ಟ್ರು ಅದಕ್ಕಿಂತ 100ರಷ್ಟು ಒಳ್ಳೆ ಪ್ರೊಡ್ಯೂಸರ್ ಅವರು, ಒಳ್ಳೆ ವ್ಯಕ್ತಿ ಅವರು. ನಾನು ಒಳ್ಳೆ ಡೈರೆಕ್ಟ್ರ್ ಅಂತ ನಾನು ಹೇಳ್ಕೊತಿಲ್ಲ, ಇನ್ನೂ ತುಂಬ ಅವ್ರು ಹೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ. ಬಟ್ ನನಗಿನ್ನ 100ರಷ್ಟು ಅದ್ಭುತವಾದ ವ್ಯಕ್ತಿ, ಅದ್ಭುತವಾದ ಶಕ್ತಿ. ಈ ಸಿನಿಮಾಗೆ ಪ್ರೊಡ್ಯೂಸರ್ ಆಗಿ ಅವ್ರು ನಿಂತಿಲ್ಲ ಮೇಡಮ್. ಶಿವನ ಭಕ್ತ ಒಂದು ಶಿವನ ಪೂಜೆ ಮಾಡಿದ್ರೆ ಹೇಗಿರುತ್ತೆ ಹಾಗೆ ಈ ಸಿನಿಮಾನ ಪೂಜೆ ಮಾಡ್ತಾ ನಿಂತಿರೋಂಥ ಪ್ರೊಡ್ಯೂಸರ್ ಅವರು. ಥ್ಯಾಂಕ್ ಯು ಅಣ್ಣ, ನಿಮ್ಮ ಶಕ್ತಿ ಯಾವತ್ತೂ ಮರೆಯೋದಿಲ್ಲ. ಥ್ಯಾಂಕ್ ಯು. ಶಿವಣ್ಣನನ್ನ ಅಣ್ಣವರು ಪ್ರತಿರೂಪ ಅಂತಲೂ ಕೂಡ ನಾವು ಎಲ್ಲರೂ ಕೂಡ ಹೊಗಳ್ತೀವಿ. ಒಟ್ಟಾರೆಯಾಗಿ 45 ಚಿತ್ರ ಶಿವಂ ಹಾಡು ಅದ್ದೂರಿಯಾಗಿ ರಿಲೀಸ್ ಆಗಿದೆ. ಇದೇ ವರ್ಷ ಆಗಸ್ಟ್ 15ರಂದು ಈ ಚಿತ್ರ ದೊಡ್ಡ ಮಟ್ಟದಲ್ಲಿ ಒಂದಿಷ್ಟು ಬಹುಭಾಷೆಗಳಲ್ಲಿ ಒಂದಿಷ್ಟು ರಿಲೀಸ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಹಾಡನ್ನ ಕೇಳ್ತಾ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ವೇದಿಕೆಗೆ ಬಂದರು. ಖಂಡಿತ ಓಂ ಸಿನಿಮಾದ ಟೈಟಲು ಇವರ ಮೊದಲನೇ ಚಿತ್ರಕ್ಕೆ. ಆನಂದ್ ಅಂತ ಇದ್ರೆ ಆನಂದದ ಮೂಲಕ ಓಂಕಾರ ಹಾಡ್ತಾ ಜೋಗಿ ಜೋಗಯ್ಯ ಆದಂತ ನಮ್ಮ ಶಿವಣ್ಣ ಅವರು. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾರೆ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,